ಎಕ್ಸ್‌ಪ್ರೆಸ್‌ಗೆ ಮತ್ತೊಮ್ಮೆ ಸ್ವಾಗತ. ಚಿಕ್ಕಬಳ್ಳಾಪುರದ ಪೂಜನಹಳ್ಳಿಯಲ್ಲಿ ಕೆಲವೇ ದಿನಗಳ ಹಿಂದಷ್ಟೇ ವಿಷವಿಕ್ಕಿ ಮಂಗಗಳನ್ನು ಕೊಲ್ಲಲಾಗಿತ್ತು. ಈಗ ಮತ್ತೆ ಕೋತಿಗಳ ಹಾವಳಿ ಹೆಚ್ಚಾಗಿದೆ. ಜನರು ಮತ್ತೊಮ್ಮೆ ಅಸಹಾಯಕತೆಯಿಂದ ಕ್ರೌರತೆ ತೋರಿಸುವ ಮುನ್ನ ಅರಣ್ಯ ಇಲಾಖೆ ಈ ಮಂಗಗಳನ್ನ ಹಿಡಿದು ಬೇರೆಡೆಗೆ ಸಾಗಿಸಬೇಕಾಗಿದೆ. ಸುಮ್ಮನೆ ತಮಾಷೆಗೆ ತಿಂಡಿ ಕೊಟ್ಟಿದ್ದೆ ತಪ್ಪಾಯ್ತು ನೋಡಿ. ಮಂಗಗಳೆಲ್ಲ ಊರಿಗೆ ಬಂದು ಜಾಂಡ ಊರಿವೆ. ಇದು ಚಿಕ್ಕಬಳ್ಳಾಪುರ ಜಿಲ್ಲೆ ಪೂಜನಹಳ್ಳಿ ಕಥೆ. ಫಸ್ಟ್ ಟೈಮ್ ಮಂಗಗಳು ಊರಿಗೆ ಬಂದಾಗ ಪಾಪ ಅಂತ ಜನ ತಿಂಡಿ ಕೊಟ್ಟಿದ್ರು. ಅಲ್ಲಿಂದ ಶುರುವಾಯ್ತು ನೋಡಿ ಕೋತಿಗಳ ಕಾಟ. ತಿಂಡಿ ರುಚಿ ಕಂಡ ಕೋತಿಗಳು ಊರ್ ಬಿಟ್ಟು ಹೋಗೋಕೆ ರೆಡಿ ಇಲ್ಲ. ಜನರೆಲ್ಲ ಈಗ ಕಕ್ಕಾಬಿಕ್ಕಿ. ಕೋತಿಗಳಲ್ಲಿ ತುಂಬ ಕಾಟ ಕೊಡ್ತಾ ಇದೆ. ಮನೆ ಹತ್ರ ಏನು ಕೆಲಸ ಮಾಡೋಕ್ಕೂ ಆಗಲ್ಲ, ಮಕ್ಕಳನ್ನ ಆಚೆ ಬಿಡೋಕ್ಕೂ ಆಗಲ್ಲ. ಪಾತ್ರೆ ತೊಳೆಯೋಕೆ ಹೋದ್ರೆ ಸಾಕು ಅಟ್ಟಿಸ್ಕೊಂಡು ಬರುತ್ತೆ. ನಾವು ತೋಟದ ಹತ್ರ ಊಟ ಎಲ್ಲ ತೊಗೊಂಡೋಗೋಕ್ಕೆ ಆಗಲ್ಲ. ತುಂಬ ಭಯ ಬೀಳ್ತಾ ಇದ್ದೀರಿ. ಇದರಿಂದ ಒಳಗಡೆನೇ ಒಳಂಗನಾಟ ಆಡಿಸ್ಕೊಂಡೇ ಇರಬೇಕು, ಹೊರಂಗನಾಟ ಆಡ್ಸೋಕ್ಕೆ ಆಗ್ತಾ ಇಲ್ಲ. ಆದ್ದರಿಂದ ನಮ್ಮ ಮಕ್ಕಳಿಗೆ ತುಂಬ ಕೋತಿಗಳು ಕಚ್ಚಾಗ್ತಾ ಇದೆ. ವಾನರ ದಾಳಿಗೆ ಹಳ್ಳಿ ಜನ ಕಂಗಾಲಾಗಿ ಹೋಗಿದ್ದಾರೆ. ದಿನಕ್ಕೊಬ್ಬರಾದ್ರೂ ಈ ಕೋತಿಗಳಿಂದ ಕಚ್ಚಿಸಿಕೊಳ್ಳೋದು ಕಾಮನ್ ಆಗಿದೆ. ಕೈಲಿ ತಿಂಡಿ ಇರ್ಲಿ ಇಲ್ದೇ ಇರ್ಲಿ, ಮಂಗಗಳು ದಾಳಿ ಮಾಡೇ ಮಾಡ್ತವೆ. ಮುಖಾಮುಖಿ ನೋಡದೆ ಕಚ್ತವೆ. ಮಂಗಗಳಿಂದ ಮುಕ್ತಿ ಯಾವಾಗಪ್ಪ ಅಂತಿದ್ದಾರೆ ಊರಿನ ಜನ. ಇದು ಸಂಬಂಧಪಟ್ಟಂಗೆ ಪಂಚಾಯತಿಗೂ ಮತ್ತು ಅರಣ್ಯ ಇಲಾಖೆಗೂ ಮಾಹಿತಿ ನೀಡಿದ್ವಿ. ಆದರೆ ಸಂಬಂಧಪಟ್ಟವರು ಬಂದು ಇದನ್ನು ಹಿಡಿದು ಸ್ಥಳಾಂತರ ಮಾಡಲಿಕ್ಕೆ ಮನವಿ ಮಾಡ್ಕೊಂಡು. ಕೋತಿಗಳ ಕಾಟಕ್ಕೆ ಬೇಸತ್ತ ಕೆಲ ಕಿಡಿಗೇಡಿಗಳು ಕೆಲ ದಿನಗಳ ಹಿಂದೆ ವಿಷ ಇಕ್ಕಿ ಕೊಂದಿದ್ರು. ಈಗ ಹಳ್ಳಿ ಜನ ಕಂಗೆಟ್ಟು ಇಂತಹ ದುಸ್ಸಾಹಸಕ್ಕೆ ಕೈ ಹಾಕೋ ಮುನ್ನ ಅರಣ್ಯ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಮಂಗಗಳನ್ನ ಹಿಡಿದು ಬೇರೆಡೆ ಸಾಗಿಸಬೇಕು. ಎನ್ ರಾಮು, ಸುವರ್ಣ ನ್ಯೂಸ್ 24/7, ಚಿಕ್ಕಬಳ್ಳಾಪುರ. ಪಶ್ಚಿಮ ಘಟ್ಟದ ತಪ್ಪಲ್ನಲ್ಲಿಯೇ ಸುದ್ದಿ ಇಲ್ಲದೆ ಜಲವಿದ್ಯುತ್ ಯೋಜನೆಯೊಂದು ಸದ್ದು ಮಾಡ್ತಾ ಇದೆ. ಇದರಿಂದ ಸಾವಿರಾರು ಮರಗಳ ಮಾರಣ ಹೋಮ ನಡೀತಾ ಇದೆ. ಅಪರೂಪದ ವನ್ಯಜೀವಿ ಸಂಪತ್ತು ನಾಶವಾಗಿ ಹೋಗ್ತಾ ಇದೆ. ಜಲಮೂಲಗಳು ಬತ್ತಿ ಹೋಗ್ತಾ ಇವೆ. ನಿಯಮಗಳನ್ನೆಲ್ಲ ಗಾಳಿಗೆ ತೂರಿ ವಿದ್ಯುತ್ ಉತ್ಪಾದನೆ ಮಾಡಲಾಗ್ತಾ ಇದೆ. ಆದರೆ ಎಲ್ಲವೂ ಕಾನೂನುಬದ್ಧವಾಗಿಯೇ ನಡೀತಾ ಇದೆ ಅಂತಾರೆ ಇದರ ಮಾಲೀಕರು. ಪಶ್ಚಿಮ ಘಟ್ಟದಲ್ಲಿ ಸದ್ದಿಲ್ಲದೆ ಜಲವಿದ್ಯುತ್ ಯೋಜನೆಯೊಂದು ಶುರುವಾಗಿದೆ. ಬೆಳ್ತಂಗಡಿ ತಾಲೂಕಿನ ಚಾರ್ಮಡಿ ಘಟ್ಟದ ತಪ್ಪಲಿನಲ್ಲಿರುವ ಗಂಡಿಬಾಗಿಲು ಪ್ರದೇಶದಲ್ಲಿ 29 ಎಕರೆ ವಿಸ್ತೀರ್ಣದಲ್ಲಿ ಪ್ರಸನ್ನ ಜಲವಿದ್ಯುತ್ ಯೋಜನೆ ಆರಂಭವಾಗಿದೆ. ಕಳೆದ 10 ವರ್ಷಗಳಿಂದ 12 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆಯಾಗುತ್ತಿದೆ. ಸದ್ದು ಗದ್ದಲವಿಲ್ಲದೆ ಆರಂಭಗೊಂಡ ಯೋಜನೆಗೆ ಸ್ಥಳೀಯರಿಂದ ವಿರೋಧ ವ್ಯಕ್ತವಾಗುತ್ತಿದೆ. ಯೋಜನೆಯಿಂದ ಅಮೂಲ್ಯ ಅರಣ್ಯ ಸಂಪತ್ತು ನಾಶವಾಗುತ್ತಿದೆ. ಜಲಮೂಲಗಳು ಬತ್ತುತ್ತಿವೆ. ಅಪರೂಪದ ವನ್ಯಜೀವಿಗಳ ಸಂತತಿ ಅವನತಿಯತ್ತ ಸಾಗುತ್ತಿದೆ. ಇದು ಸದ್ಯಕ್ಕೆ ನಾವು ಮಾಹಿತಿ ಹಕ್ಕಲ್ಲಿ ಎಲ್ಲ ಯಾವುದು ದಾಖಲೆಗಳನ್ನು ತೆಗಿತಾ ಇದ್ದೇವೆ. ಅದರೊಂದಿಗೆ ಎಲ್ಲ ದಾಖಲೆಗಳು ನಮಗೆ ಈಗ ಸಿಕ್ಕಿಲ್ಲ. PWD ರೂಲ್ಸ್ ಪ್ರಕಾರ ಇದು ಫುಲ್ಲು ಇಲ್ಲೀಗಲ್ ಆಗಿದೆ. ನಮ್ಮ ಯಾವುದು PWD ರೋಡು ಮಧ್ಯದಿಂದ 25 ಫೀಟ್ ಬಿಟ್ಟು ಟವರ್ಸ್ ಮತ್ತು ಯಾವುದು ಪೋಸ್ಟ್ ಎಲ್ಲ ಹಾಕಬೇಕಂತೇಳಿ ರೂಲ್ಸ್ ಇದೆ. ಆದರೆ ಅದು ಯಾವುದನ್ನು ಇಲ್ಲಿ ಫಾಲೋ ಮಾಡಿಲ್ಲ ಇವರು. ಯೋಜನೆಗೆ ಪಂಚಾಯತ್ನಿಂದ ಯಾವ ಪರವಾನಗಿಯನ್ನು ಪಡೆದಿಲ್ಲ. ನಿಯಮಗಳನ್ನು ಗಾಳಿಗೆ ತೂರಿ ವಿದ್ಯುತ್ ಉತ್ಪಾದನೆ ಮಾಡಲಾಗ್ತಿದೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. 8/2011ಕ್ಕೆ ಲೋಕೋಪಯೋಗಿ ಇಲಾಖೆಯವರು ಮಾಹಿತಿ ಕೊಟ್ಟಿದ್ರು. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಬೆಳ್ತಂಗಡಿ ತಾಲೂಕಿನ ಚಾರ್ಮಾಡಿ ಗ್ರಾಮದಲ್ಲಿ ಕೊಕ್ಕೋ ಪ್ಲಾಂಟೇಶನ್ ಬಳಿ ನಿರ್ಮಿಸಿರುವ ತ್ರಿನೇತ್ರ ಪವರ್ ಪ್ರಾಜೆಕ್ಟ್ಗೆ ಈ ಉಪವಿಭಾಗದಿಂದ ಯಾವುದೇ ಅನುಮತಿ ನೀಡಿರುವುದಿಲ್ಲ ಎಂದು ಈ ಮೂಲಕ ತಿಳಿಯಪಡಿಸುತ್ತೇವೆ. ಇದು ರನ್ ಆಫ್ ದಿ ರಿವರ್ ಪ್ರಾಜೆಕ್ಟ್, ಅಂದ್ರೆ ಪೋಲಾಗುವ ನೀರನ್ನ ಬಳಸಿ ವಿದ್ಯುತ್ ತಯಾರಿಸುವ ಯೋಜನೆ. ಇದರಿಂದ ನೂರಾರು ಮರಗಳು ನಾಶವಾಗಿವೆ. ಇದಕ್ಕೆ ಅರಣ್ಯ ಇಲಾಖೆಗೆ 30 ಲಕ್ಷ ರೂಪಾಯಿ ಶುಲ್ಕ ಪಾವತಿಸಲಾಗಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಯೋಜನೆಗೆ ಖಾಸಗಿ ಭೂಮಿ ಬಳಸಲಾಗಿದೆ. ಆದರೆ ಎಲ್ಲವೂ ನಿಯಮಬದ್ಧವಾಗಿ ನಡೆಯುತ್ತಿದೆ ಎನ್ನುತ್ತಾರೆ ಯೋಜನೆಯ ಮಾಲೀಕ ಗಂಗಾಧರ ಗೌಡ ಪಾಟೀಲ್. ಅದು 10-50 ಇಲಾಖೆಗಳಲ್ಲಿ ಹೋಗಿ ನಾವು ಪರ್ಮಿಷನನ್ನು ತಗೊಳ್ಬೇಕಾದ್ರೆ, ಪರವಾನಗಿ ತಗೊಳ್ಬೇಕಾದ್ರೆ 10 ವರ್ಷಗಳು ನಮಗೆ ಹಿಡಿತು. ಸಾಮಾನ್ಯ 2000 ಇಸ್ವಿಯಿಂದ 2010 ಇಸ್ವಿಯವರೆಗೆ 9-10 ಇಸ್ವಿಯವರೆಗೆ ನಾವು ಕಷ್ಟಪಟ್ಟು ಈ ಇದನ್ನು ಪ್ರಾಜೆಕ್ಟನ್ನು ನಾವು ಮಾಡಿದ್ದೇವೆ. ಅಲ್ಲದೆ ಈ ವರ್ಷದಿಂದ ಯೋಜನೆ ವಿಸ್ತರಿಸುವ ಚಿಂತನೆ ನಡೆದಿದೆ. ಈ ಬಗ್ಗೆ ಜಿಲ್ಲಾಡಳಿತ ತನಿಖೆ ನಡೆಸಿ ಪಶ್ಚಿಮ ಘಟ್ಟದ ಅಮೂಲ್ಯ ಸಂಪತ್ತನ್ನು ರಕ್ಷಿಸಬೇಕಿದೆ.
ಸುಕೇಶ್ ಕುಮಾರ್, ಸುವರ್ಣ ನ್ಯೂಸ್ 24/7 ಮಂಗಳೂರು.